ಬೆಡ್ ಬೇರೆ ತಗೊಂಬಂದು ನಮ್ಮ ಅಕ್ಕ ಪಾಪ ಇವನಿಗೆ ಬೆಡ್ಡು ಫುಡ್ಡು ಎಲ್ಲ ತಗೊಂಬಂದು ಹಾಕಿದ್ರು ಇವನು ಊರೂರು ತಿರ್ಗಕ್ಕೆ ಹೋಯ್ತಾನೆ. 9:50 ಬಂದು ಒಂದು 10 ನಿಮಿಷದಲ್ಲಾದರೆ ರಿಟರ್ನ್ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಹೋಯ್ತೀನಿ. ಕಾಲೇಜ್ ಮುಗಿಸ್ಕೊಂಡು ಎಲ್ಲ ಈಚೆ ಬಿಟ್ಟವ್ರು. ನಾನು ಆಗಲೇ ಬಂದಿದ್ದೆ. ಮಾರ್ನಿಂಗ್, ರಾಧೆ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಅಂಗಡಿಯೆಲ್ಲ ಓಪನ್ ಮಾಡಿಬಿಟ್ಟು ಜಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂಗಡಿ ಇಲ್ಲಿ ಇರಲಿಲ್ಲ. ಮಮ್ಮಿ ದೋಸೆ ಹಾಕ್ಕೊಡ್ಬೇಕು, ದೀಪ ಹಚ್ತವ್ರೆ, ಅವ್ರಿಗೆ ಇರಿಸೆ ಕರ್ಕೊಂಡು ಹೋಗಿದ್ದೆ. ಮತ್ತು ಅದಕ್ಕೆ ಇವಾಗ ಜಲ್ದಿ ಬಂದಿದ್ದೀನಿ. 9:20 ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ನಾನು ಕಾಲೇಜ್ ಹತ್ರ ಹೋಗಬೇಕು. ಸೊ ಫಸ್ಟ್ ಅದಕ್ಕೂ ಮುಂಚೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗ್ತೀನಿ. ಏನು ಮಾತ್ರ ಗಾಡಿಯೆಲ್ಲ ಇಚ್ಚೆ ಹಾಕಿಲ್ಲ, ಇನ್ನೂ ಗಾಡಿ ಇಚ್ಚೆ ಹಾಕಿ. ಮಮ್ಮಿ ಅಲ್ಲವ್ರೆ, ಅವರು ಜಲ್ದಿ ತಿಂಡಿ ಹಾಕ್ಕೊಡ್ತಾರೆ. ತಿಂಡಿ ಮಾಡಿಕೊಂಡು ಕಾಲೇಜ್ ಹತ್ರ ಹೊಡ್ತೀನಿ. ಅವಪ್ಪ ಓಟ್ಸ್ ಕೊಟ್ಬಿಟ್ಟಿಲ್ಲ, ತಟ್ಟೆ ಇಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಲೇಟ್ ಆಗ್ಬೋದು ಅನ್ಕೋತೀನಿ, 9:15 ಹೇಳೋರಂತ. ದೋಸೆ ಇಂಚೆಲ್ಲೈತೆ ಇದೆ ಅನಿಸುತ್ತೆ. ಚಿಕ್ಕಿ ಹತ್ಕೊಂತ ಆಗ್ತಾಯಿದೆ. ಸ್ವಲ್ಪ ಬಿಸಿ ಆದಾಗ ಆನ್ ಮಾಡೋಣ. ನಾವು ಅದಕ್ಕೂ ಮುಂಚೆ ಟಿ ವಿ ಆನ್ ಮಾಡ್ತೀವಿ. ಟಿ ವಿ ನೋಡ್ಕೊಂಡು ತಿನ್ನೋದು ನಾವು. ಇಲ್ಲಾಂದರೆ ತಿಂಡಿ ಇಲ್ಲಿವರೆಗೂ ಇಳಿಯಲ್ಲ. ಸೊ ಅದಕ್ಕೋಸ್ಕರ ಟಿ ವಿ ಆನ್ ಮಾಡ್ತೀವಿ. ರಿಮೋಟ್ಗಳು ಈಗ ಹೇಳಿದ ತಕ್ಷಣ ರಿಮೋಟ್ಗಳು ಎರಡೂ ಸಿಗ್ದು. ಇಲ್ಲಾಂದರೆ ಕೆಲವು ಟೈಮ್ ರಿಮೋಟು ಸಿಗೋಲ್ಲ, ನಾವು ಹುಡುಕ್ತಾ ಇರಬೇಕಾಯ್ತದೆ. ಮಮ್ಮಿ ದೋಸೆ ಹಾಕ್ತಾ ಇರಲಿ, ನನ್ನ ಗಾಡಿ ಈಚೆ ಹಾಕ್ಬಿಟ್ಟು ಬರ್ತೀನಿ. ಬರೀ ಟೈರ್ಗೆ ನೀರೆಲ್ಲ ಹಾಕ್ಬಿಟ್ಟು ತಣ್ಣಗೆ ಹೋಗುತ್ತೆ ಅಂತ ಕರೀತಾವ್ರಲ್ಲ ಇವರು. ಯಾವುದೋ ಫಿಲಮ್ ಡೈರೆಕ್ಟರ್ ಹೋಗೈತೆ, ಕಿತ್ತೋಯ್ತೈತೆ. ಇರಲಿ ಕೊಡಿ, ಏನಾಗಲ್ಲ. ಗ್ರೀನ್ ಕಲರ್ ಇಲ್ಲ. ನಾನು ಅವತ್ತು 2 ಸಾಕು ಅಂದರೆ ನೀವೇ ಶನಿವಾರ ನಾನು ತಾಂಬತ್ತೀನಿ ಅಂದರೆ 2 ತಂದೆ. ಗ್ರೀನ್ ಕಲರ್ ಬದಲು ಅವತ್ತು ಹಂಗೆ, ಅದ್ಯಾವುದೋ ಹಬ್ಬದ ದಿವಸನೂ ಹಂಗೆ, ಅವತ್ತು ಸಿಗ್ಲಿಲ್ಲ. ಅದು ಅವತ್ತು ಹಂಗೆ ಆಗಿದ್ದು, ಇವತ್ತು ಸೇಮ್ ಹಂಗೆ ಆಯ್ತಾ ಇರೋದು. ತಿಂಡಿ ಮುಗಿಸ್ತೀನಿ ಎಲ್ಲ ತಿಂತೀನಿ. ಎಷ್ಟು ತಿಂಡಿ ಎಲ್ಲ ತಿಂದು ಶೂ ಹಾಕ್ಕೊಂಡು ಗಾಡಿ ಈಚೆ ಹಾಕ್ಬೇಕು. ಆಗ್ಲಿಲ್ಲ, ಆಗಲೇ ತಿಂಡಿ ಮಾಡಬೇಕಷ್ಟೆ. ಗಾಡಿ ಈಚೆ ಹಾಕ್ಬಿಟ್ಟು ಕರೆಂಟ್ ಬಿದ್ದೆ ಇಲ್ಲೇ ಐತೆ. ನೀವು ಡೋರ್ ಓಪನ್ ಮಾಡೋದು. ಇದಕ್ಕಿನ್ಮೇಲೆ ಸ್ಟ್ಯಾಂಡ್ ಇಡಬೇಕು. ಅಲ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಇಲ್ಲಿ ಗಾಡಿ ತೆಗಿಯೋ ಥರ. ಗ್ಯಾಸ್ ಕರ್ಕೊಂಬಂದಿದ್ದೀನಿ. ಅಲ್ಲಿ ಡಿಸ್ಚಾರ್ಜ್ ಗಾಡಿ ಇಸ್ಕೊಂಬರಕ್ಕಂತ ಹೋಗೋರೆ. ಟೈಮ್ ಎಷ್ಟು ಅಂದರೆ ಟೈಮ್ ಎಷ್ಟು, ನಾನು ಫೋನ್ ಕಟ್ ಮಾಡಿದ್ರೆ ವೀಡಿಯೋ ಕಟ್ ಆಗಿಬಿಡ್ತದೆ. 9:50 ಬಂದು ಒಂದು 10 ನಿಮಿಷದಲ್ಲಾದರೆ ರಿಟರ್ನ್ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಟ್ಟು ಹೋಗ್ತೀನಿ. ಅಕ್ಕಿನೇ ಹೋಗ್ತದೆ. ಡಾಕ್ಟ್ರಿಗೆ ತೋರಿಸ್ಬೇಕಂತೆ. ಟ್ಯಾಬ್ಲೆಟ್ಸ್ ಇಡ್ಸ್ಕೊಳ್ಳೋಕೆ ಇವ್ರು ಇಲ್ಲವೇ ಇಲ್ಲಪ್ಪ. ಇಲ್ಲ ಬರೋಗುತ್ತೀವಲ್ಲ, ಇವ್ರು ಬರೋವರೆಗೂ ವೆಯ್ಟ್ ಮಾಡಬೇಕು. ಆಗ ಟೈಮೇ ಆಗ್ಬಿಟ್ಟು ನಾನು ಅದಕ್ಕೆ ಕ್ಯೂ ಪ್ಲೀಸ್ ಮೇಲ್ ಇಲ್ಲೆಲ್ಲಿ ಜಾಗನೇ ಇಲ್ವಲ್ಲ ಈಸ್ಕೊಳ್ಳೋಕ್ಕೆ. ಅವ್ರು ಬರೋವರೆಗೂ ಕಾಯ್ತೀನಿ, ಇಲ್ಲಾಂದರೆ ಹೋಯ್ತೀನಿ ಅಷ್ಟೇ ಮೆಡಿಕಲಲ್ಲಿ ತೊಗೊಂಡು. ಕಾಲೇಜ್ ಮುಗಿಸ್ಕೊಂಡು ಎಲ್ಲ ಈಚೆ ಬಿಟ್ಟವ್ರು. ನಾನು ಆಗಲೇ ಬಂದಿದ್ದೆ. ಈಗ ಬರ್ತವ್ರು ಜಿಫೈನ್ ಇಲ್ಲೇ ಅವನೇ ಗಾಡಿ ತೊಗೊಂಡು. ಇಲ್ಲೇ ಗಾಡಿ ಎಲ್ಲ ನಿಲ್ಸೋನೆ. ಶೈನ್ ಇಲ್ಲ. ಸ್ಕೋಡ ಚೆನ್ನಾಗಿದೆ ನೋಡಿ. ಸ್ಕೋಡ ಸೂಪರಾಗಿ ಹೋಗ್ತಾ ಇದೆ. ಸುದೀಪ್ ಅಲ್ಲಿ ಮಾಡೋ ಈಗ ತಾನೇ ಇಂಟರ್ನಲ್ ಬರ್ದು ಬಂದಿದೆ. ನೋಡಿ, ಆಲೇ ಒಂದು ತಿಂಗಳಾದ್ಮೇಲೆ ಬಂದವನೇ. ಓಲಾ ಈಚೆಗೆ ಹೇಯ್ ನಮ್ಮಮ್ಮ ಅದರಲ್ಲಿ ಅವನಿಗೆ ಕರ್ದೈತೆ ಒಳಿಕೆ. ಊರೂರು ತಿರ್ಕೊಂಡು ಯಾರು ಹಾಕಿಲ್ಲಾಗ ನಮ್ಮನೆ ನೆನಪಾಗೋದು ಅವನಿಗೆ. ಅಲ್ಲಿವರೆಗೂ ನೆನಪಾಗಲ್ಲ. ಅಲ್ಲ, ಅವ್ರ ಅಕ್ಕ ಇದ್ರೆ ಮಾತ್ರ ಅವನಿಗೆ, ಇಲ್ಲ ಅಂದ್ರೆ ಇಲ್ಲ. ಎದೊಳಪ್ಪ ಸಾಕು ನೀನು, ನಿನ್ಗೆ ಜಾಸ್ತಿ ಇದು ಅವನಿಗೆ. ಅದಕ್ಕೆ ಅಂತ ಸಪ್ರೇಟ್ ಫುಡ್ ಬೇರೆ ತಂದ್ಬಿಟ್ಟು ಎಲ್ಲ ಇಟ್ಟಿರೋದು. ಏನಾ
ಇವಾಗ ಏನು ಸೌಂಡ್ ಮಾಡಲ್ಲ ಈಗ ಏನು ಲಕ್ಷ್ಮಿ ಅಕ್ಕ ಇದ್ ಕೊಡ್ತಾಳಂತೆ ನಾಯಿ ಅವಳದು. ಸ್ವೀಟ್ಸೇನೆ. ಕೊಡ್ತೀನಿ. ಅವಳು ತಗೋದೊಡ್ಡ ಅಮ್ಮಮ್ಮ ತಗೋ ಅಮ್ಮಮ್ಮ ಸಾಕು ನೀನು ಅಂತ ಅವಳು ಬರ್ತಾಳಲ್ಲ ಈಗ ಗ್ರೂಪ್ ರಜಕ್ಕೆ. ಬಾಯ್ಲಾಯ್ತು ಯಾರೇ ಹಾಕ್ತೀನಿ ಹೊಂಟೋಗ್ಬಿಡ್ತಾನೆ ಅಂತ ಹೋಗಲ್ಲ. ಅವ್ನು ಎದ್ದು ಹೋಗ್ಬಿಡ್ಲಿ ಇವತ್ತೇನಾದ್ರು ಹೋಯ್ತಾನೆ ಅಂತಾನೆ ನಾನು ಇಲ್ಲಿ ಕುಂತಿರೋದು. ಅವನು ಅಲ್ಲಾಡ್ಬಿಟ್ರಿ ಇವತ್ತೇನಿಲ್ಲ, ಕಡ್ಡಿ ತಗೊಂಡು ಪಟ ಪಟ ಅಂತ ಬೀಳ್ತಾವ ಇವತ್ತು. ಅವ್ನಿಗೆ ತಿಂಗಳಾದ್ಮೇಲೆ ಬಂದು ಅವ್ನಿಗೆ ಬೆಡ್ ಬೇರೆ ತಗೊಂಬಂದು ನಮ್ಮ ಅಕ್ಕ ಪಾಪ ಇವನಿಗೆ ಬೆಡ್ಡು ಫುಡ್ಡು ಎಲ್ಲ ತಗೊಂಬಂದು ಹಾಕಿದ್ರು ಇವನು ಚಂಗ್ಲಾಗ್ಬಿಟ್ಟವನೆ. ಊರೂರ್ ತಿರ್ಗಕ್ ಹೋಯ್ತಾನೆ. ಚಂಗ್ಲಾಗ್ಬಿಟ್ಟವನೆ. ಆ ಅಕ್ಕ ಬತ್ತಾರತ್ ಬಂದಿರೋದು ಇವತ್ತು ಇವನು. ಸೌಂಡೇ ಇಲ್ಲ ಒಟ್ಟಿನಲ್ಲಿ. ಇವತ್ತೇನಾದ್ರು ಸೌಂಡ್ ಮಾಡು ಮಗನೇ, ಈಚಕ್ ಹೋಯ್ತೀನಿ ಅಂತ. ಇಲ್ಲ ಇವತ್ತು ಸೈಲೆಂಟ್ ಆಗಿ ಏಟ್ ಆಗೈತೇನೋ ಅದಕ್ಕೆ ಬಂದವನೆ. ಚೆನ್ನಾಗವನೆ ಏನಿಲ್ಲ ಚೆನ್ನಾಗವನೆ. 1.5 ತಿಂಗಳಾದ್ಮೇಲೆ ಮನೆಗೆ ಬಂದಿದೆಯಲ್ಲ, ಎಂತ ನಿದೆ ನೀನು. ಬಂದೆ ಓದಿ ಇದ್ದ ಈಚೆ ನಮ್ಮಮ್ಮ ವಾಂಗಿಬಾತ್ ಮಾಡೋರೆ ಅನಿಸ್ತದ. ಈಗ ವಾಂಗಿಬಾತ್ ಇವಾಗ ನೀರು ಆನ್ ಮಾಡಿದ್ದೀನಿ, ಸ್ವಲ್ಪ ಚಿಲ್ಡಾಗಿರೋ ವಾಟರ್ ಕುಡಿಬೇಕು. ಕರೆಂಟು ಇರಲ್ಲ, ಆನ್ ಮಾಡಿದ್ದೀರಲ್ಲ ಕನ್ಫರ್ಮ್ ಇನ್ನೊಂದ್ಸತಿ. ಕರೆಂಟ್ ಬೇರೆ ಇರಲ್ಲ ಇವಾಗ, ಅದಕ್ಕೋಸ್ಕರನೇ ಆನ್ ಮಾಡಿರ್ತೀವಿ. ಏನು ಮಾಡಿ ಟಿವಿನೇ ಆನ್ ಮಾಡಲ್ವಲ್ಲಮ್ಮ. ನೆಟ್ಟು ಇವಾಗ ಆನ್ ಆಯ್ತೈತೆ. ಆಗಲಿ ನಿಧಾನಕ್ಕೆ ಆಗಲಿ. ಸಾಂಬಾರು ಮಾಡಲಿಲ್ವ ಏನು? ರಸ ಮಾಡಿರೋದು ಅಲ್ಲೇ ಐತೆ, ಒಬ್ರು ಮುಟ್ಟಿಲ್ಲ. ಇರಲಿ ಮಾಡಿ, ವಾಂಗಿಬಾತ್ ಚೆನ್ನಾಗಿರ್ತದೆ. ಗಾಡಿ ಒಳಗಡೆ ಹಾಕಿ ಈಗೆಲ್ಲ ಆಯಿತು. ಸ್ವಲ್ಪ ಕೈಯೆಲ್ಲ ತೊಡ್ಕೊಂಡು ಊಟ ಮಾಡ್ತೀನಿ. ಸರ್ ಅಷ್ಟೇ, ಇನ್ನು ಹೋಗಲ್ಲ ಇವತ್ತೆಲ್ಲ ಫುಲ್ ರೆಸ್ಟು. ಮತ್ತು ನಾಳೆಯಿಂದ ಸ್ಟಾರ್ಟ್ ಮಾಡ್ಕೋತಾರೆ ಆ ಕಡೆ ಈ ಕಡೆಗೆ ಹೋಗೋಕ್ಕೆ. ಇವಾಗ ಜಸ್ಟ್ ಊಟ ಮುಗೀತು. ಊಟ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಜೊತೆನೇ ಗೊತ್ತಾಯ್ತು. ಬಿಸಿಲು ಫುಲ್ ಬಿಸಿಲು. ಮಾಮೂಲಿ ನಮ್ಮ ಹಳೆ ರೋಡಲ್ಲೇ ಹೋಗೋದು, ಹೊಸ ರೋಡ್ ಏನು ನಾವಿನ್ನೂ ಹುಡ್ಕೊಂಡಿಲ್ಲ. ಆ ಕಡೆ ಹಾಸೋದ್ರೆ ತುಂಬ ದೂರ, ಹಿಂಗಷ್ಟು 2 ಮಿನಿಟ್ಸಲ್ಲೇ. ಈಗ ಅಷ್ಟರಲ್ಲಿ ರೈಟ್ ತೊಗೊಂಡ್ರೆ ನಮ್ಮ ಅಂಗಡಿ ಬಂದ್ಬಿಟ್ಟು, ಅದಕ್ಕೆ ಈ ರೋಡ್ ಸೆಲೆಕ್ಟ್ ಮಾಡಿರೋದು. ಜಸ್ಟ್ ಇನ್ನೂ ಬಂದೆ, ಇನ್ನೂ ಸ್ವೆಟರ್ ಎಲ್ಲ ತೆಗೆದಿಲ್ಲ. ಗಾಡಿ ಇದೆ, ನಾನು ಹೊರಗಡೆ ಹಾಕಿದ್ದೀನಿ. ಆ ಗಾಡಿ ಈಚೆ ಐತೆ, ನಮ್ಮ ಅಕ್ಕ ಹೊತ್ತವ್ರು, ಅದಕ್ಕೋಸ್ಕರ. ಸೊ ಇವಾಗ ಸ್ವೆಟರ್ ರಿಮೂವ್ ಮಾಡಿಬಿಟ್ಟು ಹೊರಗಡೆ ಹೋಗ್ತೀನಿ. ಸ್ವಲ್ಪ ನೀರು ಕುಡಿಬೇಕು. ನೀರು ನಮ್ಮಪ್ಪ ಕುಡಿಯೋದು ಸಾಕಲಿ, ಯಾರು ಡಿಸ್ಚಾರ್ಜ್ ಆಗೋದಂತೆ. ಸೌಂಡ್ ಕಡಿಮೆ ಕೊಡಪ್ಪ, ಸೌಂಡ್ ಕಡಿಮೆ ಕೊಡಿ. ಸೌಂಡ್ ಕಡಿಮೆ ಕೊಡಿ ಅಂದರೆ ಫುಲ್ ಸೌಂಡ್ ಕಡಿಮೆ ಕೊಟ್ಬಿಟ್ರಿ. ಚೂರು ಕೊಡಿ ಸಾಕು. ನಾವು ಒಮ್ಮೆ ಅಲ್ಲಿ ನ್ಯೂಸು 5 ನಿಮಿಷ ಸೀರಿಯಲ್ ನೋಡೋಕ್ಕೂ ಬಿಟ್ಟಿಲ್ಲ. ಅಕ್ಕ ಬಂದ್ರಂತೆ, ಇವಾಗ ಕರ್ಕೊಂಬರೋಕೆ ಹೋಗ್ತೀನಿ. ನೀನು 1-2 ನಿಮಿಷ ಬಿಟ್ಟಿದ್ರೆ ಊಟನೂ ಬೇಡ ಅದು ಬೇಡ ಅಂತ ಮಲಗಿಬಿಟ್ಟಿದ್ದೆ. ಫೋನ್ ಮಾಡಿಲ್ಲ ಅಂದರೆ ಈಗ ಅದೇ ಮಾಡ್ತಿದ್ದೀನಿ ನಾನು. ನಮ್ಮ ಅಕ್ಕನ ಬಂದು ಹೋಗಿದ ತಕ್ಷಣ ಅಲ್ಲಿ ಓರಿಯನ್ ಮಾತಾಡ್ಸ್ತವ್ರೆ. ನನ್ನ ಮಗ ಅವ್ರು ಬರಲಿ ಅಂತಲೇ ಕೂತಿದ್ದ ಅನಿಸ್ತದೆ. ನಾನು ಊಟ ಇವಾಗ ಮಾಡ್ತಾರೆ ಮಾಡಿ. ಇವಾಗ ಇನ್ನು ಜಸ್ಟ್ ಎಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಬಂದು ಎಡಿಟಿಗೆ ಅಂತ ಕೂತಿದ್ದೆ. ಕೂತ್ಕೊಂಡು ಎಡಿಟ್ ಮಾಡಲ್ಲ, ಅರ್ಧಂಬರ್ಧ ಮಲ್ಕೊಂಬಿಟ್ಟಿರ್ತೀನಿ. ನೆನ್ನೇನು 1 ಗಂಟೆಲೇನು ಅಪ್ಲೋಡ್ ಮಾಡಿ ಮಲಗಿರೋದು ನಾನು. ಅದು ನೋಡಿಲ್ಲ ಇನ್ನೂ ಕನ್ಫರ್ಮ್ ಆಗಿ, ಇವಾಗ ನೋಡ್ತೀನಿ, ಮರ್ತು ಹೋಗ್ಬಿಟ್ಟಿದೆ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೋಸ್ಕರವಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಜೈ ಶ್ರೀ ಕೃಷ್ಣ.